ಆಕಾಶವಾಣಿ. ಬದುಕು ಜಟಕಾ ಬಂಡಿ ವಿಧಿಯದರ ಸಾಹೇಬ. ಬದುಕು ಜಟಕಾ ಬಂಡಿ ಜೀವನದ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ. ಪ್ರಸ್ತುತಿ ಆಕಾಶವಾಣಿ ಭದ್ರಾವತಿ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. ಕೇಳುಗರೆ, ಒಬ್ಬೊಬ್ಬರ ಜೀವನ ಒಂದೊಂದು ರೀತಿ, ಒಬ್ಬೊಬ್ಬರ ಬದುಕು ಒಂದೊಂದು ರೀತಿಯಲ್ಲಿರುತ್ತೆ. ಬದುಕು ಕಟ್ಟಿಕೊಳ್ಳುವುದಕ್ಕೆ ಹಲವು ಮಾರ್ಗಗಳಿರುತ್ತೆ. ಆದರೆ ಬದುಕನ್ನು ಹೇಗೆ ನಾವು ಕಟ್ಕೋತೀವಿ, ಹೇಗೆ ಜೀವನವನ್ನು ನಡೆಸ್ತೀವಿ, ಆಸಕ್ತಿ ಅಭಿರುಚಿಗೆ ಅನುಗುಣವಾಗಿ ಏನೆಲ್ಲ ಕಾರ್ಯವನ್ನು ಕೈಗೊಳ್ತೀವಿ ಅನ್ನೋದು ಬಹಳ ಪ್ರಮುಖ ಆಗಿರುತ್ತೆ. ಆಸಕ್ತಿಯ ಕ್ಷೇತ್ರ ಒಂದು, ಮಾಡುವ ವೃತ್ತಿ ಇನ್ನೊಂದು. ವೃತ್ತಿ ಪ್ರವೃತ್ತಿಗಳಲ್ಲಿ ಹಲವು ವ್ಯತ್ಯಾಸಗಳಿದ್ರೂ ಕೂಡ ಬದುಕು ಕಟ್ಟಿಕೊಂಡವರ ಜೀವನ ಗಾಥೆ, ಯಶೋಗಾಥೆ ಈ ಒಂದು ಕಾರ್ಯಕ್ರಮ ಸರಣಿಯದ್ದಿರುತ್ತೆ. ಈ ಒಂದು ಯಶೋಗಾಥೆಯ ಸರಣಿಯಲ್ಲಿ ಬದುಕು ಜಟಕಾ ಬಂಡಿಯನ್ನು ಎಳಿತಾ ಇರತಕ್ಕಂತಹ, ಬೇರೆ ಊರಿನಿಂದ ಶಿವಮೊಗ್ಗಕ್ಕೆ ಬಂದು ಅಡುಗೆ ಬಾಬಣ್ಣ ಅಂತಾನೆ ಪ್ರಖ್ಯಾತನ ಪಡೆದಂತಹ, ಸಮಾಜಮುಖಿ ಕೆಲಸವನ್ನು ನಿರ್ವಹಿಸಿ ತಮ್ಮದೇ ಸಂಸ್ಥೆಯನ್ನು ಕಟ್ಟಿಕೊಂಡಂತಹ ನಾಗೇಶ್ MV ಅವರು ನಮ್ಮೊಟ್ಟಿಗಿದ್ದಾರೆ. ನಾಗೇಶ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಊರು? ನಮ್ದು ಶೃಂಗೇರಿ ಹತ್ರ ಬೆಣ್ಣೆಗುಡ್ಡೆ ಅನ್ನುವ ಊರು ಸರ್. ಈಗ ಬೆಣ್ಣೆಗುಡ್ಡೆಯನ್ನು ಬಿಟ್ಟು ಶಿವಮೊಗ್ಗದಲ್ಲಿ ನೆಲೆಸಿದಿರಲ್ಲ, ಯಾಕೆ? ಬದುಕಲಿಕ್ಕಾಗಿ ನಾನು ಶಿವಮೊಗ್ಗಕ್ಕೆ ಬರಬೇಕಾಯಿತು. ನನ್ನ SLC ವಿದ್ಯಾಭ್ಯಾಸ ಅಲ್ಲಿ ಮುಗೀತು. ನಂತರದಲ್ಲಿ ನಮ್ಮ ಮನೆಯಲ್ಲಿ ಓದಿಸ್ಲಿಕ್ಕೆ ಯಾರು ಶಕ್ತರಿರಲಿಲ್ಲ. ಹಾಗಾಗಿ ನಾನು ದುಡಿಮೆ ಮತ್ತು ಓದು ಆ ಉದ್ದೇಶಕ್ಕೋಸ್ಕರ ನಾನು ಶಿವಮೊಗ್ಗಕ್ಕೆ ಬರಬೇಕಾಯಿತು. SLCವರೆಗೆ ಆ ಊರಿನಲ್ಲಿ ಅಡ್ಡಗದ್ದೆ ಶಾಲೆ ಹೈಸ್ಕೂಲ್ನಲ್ಲಿ. ಆನಂತರ ಸಂಪೂರ್ಣ ವಿದ್ಯಾಭ್ಯಾಸ ಶಿವಮೊಗ್ಗದಲ್ಲೇ. PUC ಇಂದ ಡಿಗ್ರಿವರೆಗೂ ಈವ್ನಿಂಗ್ ಕಾಲೇಜ್, ಹಗಲೊತ್ತು ಕೂಲಿ ಕೆಲಸ ಮಾಡ್ತಾ ಸಂಜೆ ಕಾಲೇಜ್ನಲ್ಲಿ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದೆ. ಹಗಲು ಹೊತ್ತಿನಲ್ಲಿ ಕೂಲಿ ಕೆಲಸ ಅಂತ ಅಂದ್ಬಿಟ್ರಿ. ಹೌದು ನಾಗೇಶ್ ಅವರ, ಹಾಗಾದ್ರೆ ಏನು ಕೂಲಿ ಕೆಲಸ ಮಾಡ್ತಾ ಇದ್ರಿ? ನಾನು ಅಡಿಗೆ ಸಹಾಯಕನಾಗಿ ಪ್ರಾರಂಭ ಮಾಡ್ತಾ ಇದ್ದೆ. ಆನಂತರ ಬೇರೆಯವರ ಕೈ ಕೆಳಗೆ ಸಹಾಯಕನಾಗಿ ಕೆಲಸ ಮಾಡಿದೆ. ಆಮೇಲೆ ನಾನೇ ಸ್ವಂತವಾಗಿ ಒಂದಷ್ಟು ಹಾಸ್ಟೆಲ್ಗಳಲ್ಲಿ ಇಂಜಿನಿಯರಿಂಗ್ ಕಾಲೇಜು ಆಗಿನ್ನೂ ಪ್ರಾರಂಭ ಆಗಿತ್ತು ಶಿವಮೊಗ್ಗದಲ್ಲಿ. ಅವಾಗ ಇನ್ನು ವಿದ್ಯಾರ್ಥಿ ನಿಲಯಗಳು, ಹಾಸ್ಟೆಲ್ಗಳು ಪ್ರಾರಂಭ ಆಗಿರಲಿಲ್ಲ. ಹೊರ ರಾಜ್ಯ, ಹೊರ ಊರಿನ ವಿದ್ಯಾರ್ಥಿಗಳು ಅಲ್ಲಲ್ಲಿ ಮನೆಗಳನ್ನ ಮಾಡಿಕೊಂಡು ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಅವರ ಮನೆಯಲ್ಲಿ ಹೋಗಿ ಅಡಿಗೆ ಮಾಡಿಬಿಟ್ಟು ಈವ್ನಿಂಗ್ ಕಾಲೇಜ್ ಮಾಡ್ತಾ ಇದ್ದೆ. ಮನೆಯ ಪರಿಸ್ಥಿತಿ ಹೇಗಿತ್ತು? ತುಂಬಾ ಬಡತನ ಸರ್. ನಮ್ಮ ತಂದೆ ಬಡ ಬ್ರಾಹ್ಮಣ ಅಂತ ಹೇಳ್ತಾರಲ್ಲ, ಪುರೋಹಿತರು. ಒಂದೊತ್ತು ಊಟಕ್ಕೂ ಪರದಾಡುವಂತಹ ಪರಿಸ್ಥಿತಿ ಇತ್ತು. ಕಾಲೇಜ್ ಶಿಕ್ಷಣ ಕೊಡಿಸ್ಲಿಕ್ಕೆ ಅವ್ರ ಹತ್ರ ಆಗ್ತಾ ಇರಲಿಲ್ಲ. ಆರ್ಥಿಕವಾಗಿ ತುಂಬಾ ಬಡತನ. ಹಾಗಾಗಿ ನಾನು ಶಿವಮೊಗ್ಗ ಬರುವ ಅನಿವಾರ್ಯತೆ ಸೃಷ್ಟಿಯಾಗಿತ್ತು. SSLC ಮುಗಿಸಿದ ಕೂಡಲೇ ಶಿವಮೊಗ್ಗಕ್ಕೆ ಬಂದ್ರಿ ಅಂತಂದ್ರೆ ನಾಗೇಶ್ ಅವರೇ? ಹೌದು. ಆಗ ತಮ್ಮ ವಯಸ್ಸು ಸುಮಾರು 16 ವರ್ಷ. 16-17ಕ್ಕೆ ಬಂದು ಬದುಕನ್ನ ಶಿವಮೊಗ್ಗದಲ್ಲಿ ಕಟ್ಕೊಳ್ತೀನಿ ಅನ್ನುವಂತ ಆತ್ಮವಿಶ್ವಾಸ ಇತ್ತ ತಮ್ಗೆ? ಇತ್ತು ಸರ್. ನನಗೆ ಅದೇ ನನಗೆ ಒಂದು ಚಾಲೆಂಜ್ ಅಂತ ಹೇಳ್ಬೋದು. ನಾನು ಏನಾದ್ರು ದುಡಿಬೇಕು, ನನ್ನ ಕಾಲ ಮೇಲೆ ನಾನು ನಿಲ್ಬೇಕು, ತಂದೆ ತಾಯಿಗಳಿಂದ ಏನು ಇಸ್ಕೋಬಾರ್ದು. ಅವ್ರು ಕೊಡ್ಲಿಕ್ಕೂ ಅವ್ರ ಹತ್ರ ಶಕ್ತಿ ಇರಲಿಲ್ಲ. ನಾನು ದುಡಿದು ಅವರಿಗೂ ಸಹಾಯ ಮಾಡಬೇಕು ಅನ್ನೋ ಒಂದು ಹಠ ಇತ್ತು ನನಗೆ. ಹಾಗಾಗಿ ನಾನು ಶಿವಮೊಗ್ಗಕ್ಕೆ ಬಂದೆ. ನಾಗೇಶ್ ಅವರೇ, ಬಡತನ ಅಂತಂದ್ಬಿಟ್ರಿ, ಆ ಪರಿಸ್ಥಿತಿ ಹೇಗಿತ್ತು? ಆ ದಿನಗಳಲ್ಲಿ ನಮ್ಗೆ ಯಾರು ಕಾಲೇಜು ಶುಲ್ಕ ಆಗಲಿ, ಊಟ ಆಗಲಿ ಕೊಡುವಂತಹ ವ್ಯವಸ್ಥೆ ಇರಲಿಲ್ಲ. ನಮ್ಮ ಹಾಸ್ಟೆಲ್ಗಳು ಇದ್ದು, ಆದರೆ ಆ ಶುಲ್ಕವನ್ನು ಭರಿಸುವಂಥ ಶಕ್ತಿ ನಮ್ಮ ಹತ್ರ ಇರಲಿಲ್ಲ. ಆವಾಗ ಏನು ಮಾಡ್ತಿದ್ವಿ ನಾವು, ಒಬ್ಬೊಬ್ಬರು ಫೀಸ್ ಕೊಡ್ತಾ ಇದ್ರು, ಒಬ್ಬರು ಬುಕ್ಸ್ ಕೊಡ್ತಾ ಇದ್ರು, ಒಬ್ಬೊಬ್ಬರು ಊಟ ಕೊಡ್ತಾ ಇದ್ರು. ವಾರ ಅನ್ನ ಅಂತ ನಾನು ಮಾಡ್ತಾ ಇದ್ದೆ. ಒಂದೊಂದು ದಿನ ಒಬ್ಬೊಬ್ಬರು ಮನೆಗೆ ಹೋಗಿ ಇಂತಿಂಥ ದಿನ ಇಂತಿಂಥವ್ರ ಮನೆ ಅಂತ ಫಿಕ್ಸ್ ಮಾಡ್ತಾ ಇದ್ವಿ. ಆ ದಿನ ಅವ್ರು ನಮ್ಗೆ ಕರೆದ್ಬಿಟ್ಟು ಊಟ ಹಾಕ್ತಾ ಇದ್ರು. ನಿಶುಲ್ಕವಾಗಿ ಅವ್ರ ಮನೆಯಲ್ಲಿ ಎಲ್ಲರ ಜೊತೆ ಸೇರ್ಕೊಂಡು ನಮ್ಗೊಂದು ಪ್ರೀತಿಯಿಂದ ಊಟ ಕೊಡ್ತಾ ಇದ್ರು. ಶಿವಮೊಗ್ಗಕ್ಕೆ ಬಂದ ಮೇಲೂ ಕೂಡ ಇಲ್ಲಿ ವಾರಾನ್ನವನ್ನ ನಾನು ಮಾಡ್ತಾ ಇದ್ದೆ. ವಾರಾನ್ನ ಅಂತಂದ್ರೆ ಸಾಮಾನ್ಯವಾಗಿ ಒಂದು ಹೊತ್ತಿನ ಊಟವನ್ನ ಹಾಕ್ಬಿಡ್ತಾರೆ. ಹೌದು ಹೌದು. 2 ಹೊತ್ತಿಗೆ ವಾರಾನ್ನ ಹೆಂಗ್ ಮಾಡ್ತಾ ಇಲ್ಲ, 2 ಹೊತ್ತು ಕೊಡ್ತಾ ಇರ್ಲಿಲ್ಲ. ಮಧ್ಯಾಹ್ನ ಮಾತ್ರ ಕೊಡ್ತಾ ಇದ್ರು. ರಾತ್ರಿ ಕೊಡ್ತಾ ಇರ್ಲಿಲ್ಲ ಯಾರು. ಕೆಲವು ದಿವಸ ಉಪವಾಸನೆ ಗತಿ, ಇಲ್ಲ ಒಂದು ಬಾಳೆಹಣ್ಣು ತಂದು ತಿಂದು ಬದುಕ್ತಾ ಇದ್ವಿ. ಮಧ್ಯಾಹ್ನ ಒಂದು ದಿನ 2 ಹೊತ್ತಿನಷ್ಟು ಊಟ ಮಾಡ್ತಾ ಇದ್ವಿ ನಾವು. ಅವಾಗ ಅನಿವಾರ್ಯತೆ ನಮ್ಗಾಗಿತ್ತು. ಬಡತನ, ಮಲಗ್ಲಿಕ್ಕೂ ಜಾಗ ಇರಲಿಲ್ಲ. ನಮ್ದು ಒಂದು ದನಿನ ಕೊಟ್ಟಿಗೆ ಇತ್ತು. ಆ ಕೊಟ್ಟಿಗೆನಲ್ಲಿ ಅವರಿಗೆ ತಿಂಗಳ ಬಾಡಿಗೆ 4 ರೂಪಾಯಿ. ಅದು ದನನ ಕಟ್ಟುವಂತ ಕೊಟ್ಟಿಗೆ ಅದು. ಆ ನಂತರ ಅವರು ಹಸು ಕಟ್ಟೋದನ್ನು ಬಿಟ್ಬಿಟ್ಟು ನಮ್ಮಂತ ವಿದ್ಯಾರ್ಥಿಗಳಿಗೆ ಬಾಡಿಗೆ ಕೊಡ್ತಾ ಇದ್ರು. ಹೇಗೆ ಆ ಒಂದು ಸಮಯವನ್ನು ನಿಭಾಯಿಸಿದ್ರಿ? ಇಲ್ಲ, ತುಂಬಾ ಚಾಲೆಂಜ್ ಆಗಿತ್ತು. ಯಾಕೆಂದ್ರೆ ಆ ಕಾಲದಲ್ಲಿ ನಮಗೆ ತಿಂಗಳಿಗೆ 10 ರೂಪಾಯಿ ರೂಮ್ ಬಾಡಿಗೆ ಕೊಡಬೇಕಾಗಿತ್ತು.
ಆ ರೂಮ್ ಬಾಡಿಗೆ ಒಟ್ಟು ಮಾಡೋದೇ ದೊಡ್ಡ ಹರಸಾಹಸ. 4 ಮನೆಯಲ್ಲಿ ಮನೆ ಪೂಜೆಯನ್ನು ಕೂಡ ನಾನು ಮಾಡ್ತಾ ಇದ್ದೆ. ಆಮೇಲೆ ಅಡಿಗೆ ವೃತ್ತಿಯನ್ನು ಮಾಡ್ತಾ ಇದ್ದೆ. ಹಾಗೂ ಹೀಗೂ ನನ್ನ ವಿದ್ಯಾಭ್ಯಾಸ, ನನ್ನ ಬದುಕು ನಡ್ತಾ ಇತ್ತು. ಹಾಗೆ ಅದರಲ್ಲೇ ನಾನು ಸಂಪೂರ್ಣ ವಿದ್ಯಾಭ್ಯಾಸ ಕೂಡ ಅದರಲ್ಲೇ ಮಾಡಿದೆ. ಮೊದಲು ನನಗೆ ಬೇರೂರ್ಲಿಕ್ಕೆ ನಾನು ಶಿವಮೊಗ್ಗದ ಶೃಂಗೇರಿ ಶಂಕರ ಮಠದಲ್ಲಿ 1 ವರ್ಷ ನಾನು ಅಲ್ಲಿದ್ದೆ. ಅಲ್ಲಿ ನಾನು ಮೊದಲು ಪರಿಚಾರಕನಾಗಿ ಸೇರ್ಕೊಂಡು ನಂತರ ಅರ್ಚಕನಾಗಿ ನಾನು ಸೇರಿಕೊಂಡೆ. ಹಾಗಾಗಿ ಎಲ್ಲರ 4 ಜನರ ಪರಿಚಯ ಆಯಿತು. ಆ ನಂತರ ನಾನು ಮಠವನ್ನು ಬಿಟ್ಟು ಸ್ವಂತ ಒಂದು ರೂಮ್ ಮಾಡಿಕೊಂಡ್ಬಿಟ್ಟು ಅಡುಗೆ ಮತ್ತು ಅರ್ಚಕ ವೃತ್ತಿಯನ್ನು ಎರಡನ್ನೂ ಕೂಡ ನಿಭಾಯಿಸ್ತಾ ಇದ್ದೆ. ಅರ್ಚಕ ವೃತ್ತಿಲಿ ನಾನು ಒಳ್ಳೆ ಹೆಸರನ್ನು ಕೂಡ ನಾನು ಮಾಡಿದ್ದೆ. ಆದರೆ ನನಗೆ ಅದು ಅರ್ಚಕ ವೃತ್ತಿ ನನಗೆ ಅಷ್ಟೊಂದು ನನಗೆ ಆಯ್ಕೆ ಕಾಣಲಿಲ್ಲ. ಹಾಗಾಗಿ ನಾನು ಅಡುಗೆ ಕೆಲಸವನ್ನು ನಾನು ಆಯ್ಕೆ ಮಾಡಿಕೊಂಡೆ. ಯಾಕೆಂದರೆ ನಮ್ಮನೇಲಿ ಯಾರೂ ಅಡುಗೆಯವರು ಇರಲಿಲ್ಲ, ಅಡುಗೆ ನಮ್ಮ ಕುಲವೃತ್ತಿಯೂ ಅಲ್ಲ. ಆದರೆ ಅನಿವಾರ್ಯವಾಗಿ ನಾನು ಅದನ್ನು ಆಯ್ಕೆ ಮಾಡ್ಕೋಬೇಕಾಯಿತು. ಬಟ್ ಅದು ನನಗೆ ಶ್ರೇಯಸ್ಸನ್ನು, ಹೆಸರನ್ನು ಎಲ್ಲವನ್ನೂ ಕೊಟ್ಟಿದೆ ನನಗೆ ಆ ವೃತ್ತಿಯನ್ನ ಆರಂಭ ಮಾಡಿದ್ದು ಅರ್ಚಕ ವೃತ್ತಿಯಿಂದ. ಈಗ ಅರ್ಚಕ ವೃತ್ತಿಯನ್ನು ಬಿಟ್ಟು ಅನ್ನದಾಸೋಹವನ್ನು ಹಿಡಿದು ಬಿಟ್ಟಿದ್ದೀರಿ. ಅಂದ್ರೆ ಅಡುಗೆಯ ಒಂದು ಕ್ಯಾಟರಿಂಗ್ ಸರ್ವಿಸ್ ಅನ್ನ ನಡೆಸ್ತಾ ಇದ್ದೀರಿ ಈಗ ಪ್ರಸ್ತುತ ಕ್ಯಾಟರಿಂಗ್ ಸರ್ವಿಸ್ ಹೇಗೆ ನಡೀತಾ ಇದೆ? ತುಂಬಾ ಚೆನ್ನಾಗಿದೆ. ದೊಡ್ಡ ಸಂಸ್ಥೆನೇ ಹುಟ್ಟು ಹಾಕಿದ್ದೀನಿ, ನವೇಶ್ರೀ ಅನ್ನಪೂರ್ಣ ಅಂತ. ಸುಮಾರು 3 ಬಿಲ್ಡಿಂಗ್ಗಳಿದೆ. 3 ಕಾರ್ಯಕ್ರಮಗಳು ಒಂದೇ ದಿನ ನಡೆಯುವಂತ ಒಂದು ವ್ಯವಸ್ಥೆ ಮಾಡಿದ್ದೀನಿ. ಪ್ರತಿದಿನ ಬೇಕಾದ್ರೆ 3 ಮದುವೆ ಕೂಡ ನಮ್ಮಲ್ಲಿ ನಡೆಯುತ್ತೆ. ಅಂದ್ರೆ ನೀವೇ ಕಟ್ಟಿದಂತಹ ಒಂದು ಬಿಲ್ಡಿಂಗ್ ನಲ್ಲಿ? ಹೌದು ಹೌದು. ಬರೀ ಕೇಟರಿಂಗ್ ಅಷ್ಟೇ ಅಲ್ಲ. ಅಲ್ಲದೆ ಸುಮಾರು ಒಂದು 10-12 ಸಂಸ್ಥೆಗಳಿಗೆ ನಿರಂತರ ದಿನ ಊಟವನ್ನು ನಾನು ಸರಬರಾಜು ಮಾಡ್ತಾ ಇದ್ದೀನಿ. ಸುಮಾರು ದೈನಂದಿನ ಸುಮಾರು 1,500 ಜನರಿಗೆ ಊಟವನ್ನು ಕೂಡ ನಾನು ಸರಬರಾಜು ಮಾಡ್ತಾ ಇದ್ದೀನಿ. ಈಗ ಆರಂಭದಲ್ಲಿ ನಿಮಗೆ ಬಂದಂತಹ ಸಮಯದಲ್ಲಿ ಶಿವಮೊಗ್ಗದಲ್ಲಿ ಉಳಿದುಕೊಳ್ಳುವುದಕ್ಕೂ ಕಷ್ಟವಿದ್ದಂತಹ ಪರಿಸ್ಥಿತಿ. ಈಗ ತಮ್ಮ ಒಂದು ಕೆಳಗಡೆಯಲ್ಲಿ ಅಥವಾ ತಮ್ಮ ಸಹಾಯಕರಾಗಿ ಎಷ್ಟು ಜನ ಕೆಲಸ ಮಾಡ್ತಾರೆ? ಸುಮಾರು 15 ಜನ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಡಿಗೆಯವರು, ಸಹಾಯಕರು, ಡ್ರೈವರ್ಗಳು ಎಲ್ಲ ಸೇರಿ ಸುಮಾರು ಒಂದು 15 ಜನ ಕೆಲಸ ಮಾಡ್ತಾ ಇದ್ದಾರೆ. ಎಣ್ಣೆಗುಡ್ಡೆಯಿಂದ ನಿಮ್ಮ ಶಿವಮೊಗ್ಗ ನಿಮಗೆ ಜೀವನವನ್ನ ಕಲ್ಪಿಸ್ಕೊಟ್ಬಿಡ್ತು. ನೀವು ಆರಂಭದಲ್ಲಿ ಮಾತನಾಡ್ತಾ ಇರುವಾಗ ಒಂದು ಮಾತನ್ನ ಹೇಳಿದ್ರಿ, ವಿದ್ಯಾಭ್ಯಾಸವನ್ನ ನನಗೆ ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ, ಅಷ್ಟು ಬಡತನ ಇತ್ತು ಅಂತ. ಹೌದು. ಇದೇ ರೀತಿಯಲ್ಲಿ ನಿಮ್ಮ ಮಕ್ಕಳಿಗೂ ಕೂಡ ಏನಾದರೂ ಸಮಸ್ಯೆ ಆಯ್ತಾ? ಇಲ್ಲ ಸರ್, ಇಲ್ಲ. ಕಷ್ಟವನ್ನ ನಾನು ಹೇಳ್ಕೊಟ್ಟಿದ್ದೀನಿ. ಈಗಲೂ ಕೂಡ ನನ್ನ ಮಗ ಹಾರ್ಟ್ ಸ್ಪೆಷಲಿಸ್ಟ್ ಆದ್ರೂ ಕೂಡ ಈಗಲೂ ಕೂಡ ನನ್ನೊಟ್ಟಿಗೆ ಬಂದು ನನ್ನೊಟ್ಟಿಗೆ ಅಡಿಗೆ ಕೆಲಸದಲ್ಲಿ ಸಹಾಯವನ್ನು ಇವತ್ತೂ ಕೂಡ ಮಾಡ್ತಾನೆ. ನಾಗೇಶ್ ಅವರೇ, ಜವಾಬ್ದಾರಿ ನಿಭಾಯಿಸುವುದು ಕಷ್ಟವಾಗಿ SSLCಗೆ ಮಾಡಿದ್ರಿ. ಹೌದು. ಆದ್ರೆ ಈಗ ತಮಗೆ 2 ಮಕ್ಕಳಿದ್ದಾರೆ. ಹೌದು. ಒಂದು ಮಗ, ಇನ್ನೊಂದು ಮಗಳು. ಹೌದು. ಮಗನನ್ನ MBBS ಮಾಡಿ MD ಆಗಿ DM ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಮಗಳು ಇಂಜಿನಿಯರಿಂಗ್ ಮಾಡಿ ಸಂಸ್ಕೃತ್ MA ಮಾಡಿ ಈಗ ಅವಳು PhDಗೆ ಎಂಟ್ರೆನ್ಸ್ ಬರೀತಾ ಇದ್ದಾಳೆ. ಅಂದ್ರೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಅನ್ನೋಂತ ಒಂದು ಮನಸ್ಸಿದ್ರೆ ಹೌದು, ಏನ್ ಬೇಕಿದ್ರು ಮಾಡಬಹುದು ಅಂತ. ಖಂಡಿತ ಸರ್, ಹಠ ಇರಬೇಕು, ಸಂಕಲ್ಪ ಶಕ್ತಿ ಇರಬೇಕು. ಆದ್ರೆ ನಿಮ್ಮ ಇದೊಂದು ಕೇಟರಿಂಗು ನಿಮ್ಮ ವೃತ್ತಿ ನಾಗೇಶ್ ಅವರೇ. ಹೌದು. ಅದರೊಟ್ಟಿಗೆ ಸಮಾಜ ಸೇವೆಗೂ ಇಳಿದು ಬಿಟ್ಟಿದ್ರಿ ತಾವು. ಅನಿವಾರ್ಯ ಸರ್, ಮಾಡಲೇಬೇಕು ಸರ್. ನಮ್ಗೆಲ್ಲ ಕೊಟ್ಟಿರೋದು ಸಮಾಜ. ನಾವೇನು ಊರಿಂದದ್ದು ಹಣ, ಸಂಪಾದನೆ, ಆಸ್ತಿ ಏನು ತಗೊಂಬಂದಿಲ್ಲ, ಎಲ್ಲ ಸಮಾಜವೇ ಕೊಟ್ಟಿರೋದು. ಹಾಗಾಗಿ ಸಮಾಜದ ಋಣ ತೀರಿಸಲೇಬೇಕಾದ ಪ್ರತಿಯೊಬ್ಬರ ಕರ್ತವ್ಯ, ಜವಾಬ್ದಾರಿ ಕೂಡ. ಆ ನಿಟ್ಟಿನಲ್ಲಿ ಒಂದಷ್ಟು ಸಮಾಜ ಸೇವೆಯನ್ನ ಮಾಡ್ತೀನಿ. ಸಮಾಜ ಸೇವೆ ಅಂದ್ರೆ ಏನ್ ಮಾಡ್ತೀರಿ? ನಾನು ಸುಮಾರು 2 ಎಕರೆ ಕಾಡು ಮಾಡಿದ್ದೀನಿ. ಕಾಡು ಮಾಡಿ ಮಕ್ಕಳಿಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವಂತ ಒಂದು ಕೆಲಸವನ್ನು ಮಾಡ್ತೀನಿ. ಒಂದು ಶಿವರಾತ್ರಿ ಕಾರ್ಯಕ್ರಮವನ್ನು ಮಾಡ್ತೀನಿ. ಸುಮಾರು 15-20 ಸಾವಿರ ಜನ ಆ ದಿನ ನಮ್ಮ ಕಾಡಿಗೆ ಬರ್ತಾರೆ. ಅವರೇ ಕೈಯಾರೆ ಶಿವನಿಗೆ ಪೂಜೆ ಅರ್ಚನೆಯನ್ನು ಮಾಡ್ತಾರೆ. ಅಲ್ಲಿ ಪ್ರಕೃತಿ ಬಗ್ಗೆ ಅವರು ಸಾಕಷ್ಟು ಮಾಹಿತಿಗಳನ್ನು ಪಡಿತಾರೆ. ರಕ್ತದಾನ ಶಿಬಿರಗಳನ್ನು ಮಾಡ್ತೀನಿ. ಆ ದಿನ ಸುಮಾರು ಪ್ರತಿ ವರ್ಷ 60-70 ಯೂನಿಟ್ ರಕ್ತ ಸಂಗ್ರಹವನ್ನು ಮಾಡ್ತಾರೆ. ಹಾಗೆ ಸಮಾಜದಲ್ಲಿ ನನ್ನ ಹಾಗೆ ಕೆಲಸ ಮಾಡಿದ, ಪರಿಸರಕ್ಕಾಗಿ ಕೆಲಸ ಮಾಡಿದ ಮತ್ತು ಸಾಮಾಜಿಕವಾಗಿ ಕೆಲಸ ಮಾಡಿದ ಸಂಘ ಸಂಸ್ಥೆಗಳಿಗೆ, ವ್ಯಕ್ತಿಗಳಿಗೆ ಸನ್ಮಾನವನ್ನು ಕೂಡ ಮಾಡಿ ಈಶ್ವರವನ ಪ್ರಶಸ್ತಿ ಪ್ರತಿ ವರ್ಷ ಮಾಡ್ತಾ ಇದ್ದೀನಿ ಸರ್. ಈಶ್ವರವನ ಅಂತ ಅಂದ್ಬಿಟ್ರಿ, ತಮ್ಮದೇ ಸ್ವಂತ 2 ಎಕರೆಯಲ್ಲಿ ಅಡಿಕೆ ತೋಟವನ್ನ ಮಾಡಬಹುದಿತ್ತು. ಹೌದು. ಆದಾಯ ಚೆನ್ನಾಗಿ ಬರ್ತಾ ಇತ್ತು. ಆದ್ರೆ ತಾವು ಕಾಡನ್ನ ಬೆಳೆಸಿದ್ರಿ. ನಿಮ್ಮ ಈ 2 ಎಕರೆ ಕಾಡಿನಲ್ಲಿ
ಎಷ್ಟು ಮರಗಳಿವೆ ಈಗ? ಸುಮಾರು 1,000 ಮರಗಳಿದೆ ಸರ್. ಯಾವ್ಯಾವ ರೀತಿದು? ಎಲ್ಲ ಕಾಡು ಜಾತಿ. ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಏನೇನು ಪ್ರಭೇದ ಸಸ್ಯ ಪ್ರಭೇದಗಳಿದೆಯೋ ಅಷ್ಟು ನಮ್ಮಲ್ಲಿ ಇದೆ ಸರ್. ಕೆಲವೊಂದು ಅಳಿದು ನಶಿಸಿ ಹೋಗ್ತಾ ಇರತಕ್ಕಂಥದ್ದನ್ನು ಕೂಡ ತಾವು ಮಾಡ್ಕೊಂಡಿದ್ದೀರಿ. ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಏನ್ ಹೇಳ್ತೀವಿ ಅವು ಕೂಡ ಇದೆ. ಔಷಧೀಯ ಸಸ್ಯಗಳಿದೆ. ಹಾಗೆ ನಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ಬರೆಯೋ ಸಮಿತಿಗಳಿಗೆ ಬಳಸುವಂತಹ ಎಲ್ಲ ಸಸ್ಯಗಳು, ರಾಶಿ ನಕ್ಷತ್ರ ನವಗ್ರಹಗಳಿಗೆ ಸಂಬಂಧಪಟ್ಟ ಎಲ್ಲ ಪ್ರಭೇದಗಳು ನಮ್ಮಲ್ಲಿವೆ ಸರ್. ಅದೇ ರೀತಿಯಲ್ಲಿ 30 ಅಳಿದು ಹೋಗ್ತಾ ಇರತಕ್ಕಂತಹದ್ದು ಅಂತ ಅಂದ್ಬಿಟ್ರಿ. ಹೌದು. ಯಾವ್ಯಾವ್ದು ಒಂದು 2-3 ಹೇಳ್ಬೋದಾ? ನಾಗಸಂಪಿಗೆ ಇರ್ಬೋದು, ಕದಂಬ ಇರ್ಬೋದು, ರಾಮಪತ್ರೆ ಜೆಡ್ಡು ಅಂತ ಹೇಳ್ತೀವಲ್ಲ ಅದು, ಬೈನೆ, ಕೆಲವು ಜಾತಿ ಬಿದಿರುಗಳು, ಹಾಗೇನೆ ಔಷಧೀಯ ಸಸ್ಯಗಳು ಕೂಡ ಇವೆ. ಹೌದು. ಈ ರೀತಿಯ ಸಸ್ಯಗಳನ್ನ ಸುಮಾರು 1,000ದಷ್ಟು ತಮ್ಮ 2 ಎಕರೆ ಜಾಗದಲ್ಲಿ ಬೆಳೆಸಿದ್ದೀರಿ. ಸಾರ್ವಜನಿಕರನ್ನು ಕೂಡ ಆಹ್ವಾನ ಮಾಡ್ತೀರಿ. ಅವರು ಬಂದು ಮರಗಳನ್ನ ಉಳಿಸೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ಹೇಳ್ತಿದ್ದೀರಿ. ಅದೇ ರೀತಿಯಲ್ಲಿ ತಮ್ಮ ಒಂದು ಉದ್ಯೋಗ ಕ್ಯಾಟರಿಂಗ್. ಹೌದು. ಕ್ಯಾಟರಿಂಗ್ ಅಂತಂದ ಕೂಡ್ಲೇನೆ ಇತ್ತೀಚಿನ ದಿನದಲ್ಲಿ ಪ್ಲಾಸ್ಟಿಕ್ ಬಳಕೆ ಅನಿವಾರ್ಯ ಆಗಿರುತ್ತೆ ನಾಗೇಶ್ ಅವರು. ಹೌದು ಹೌದು. ತಾವು ಯಾವ ರೀತಿಯಲ್ಲಿ ಈ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀರಿ? ಇದು ತುಂಬಾ ಒಳ್ಳೆ ಪ್ರಶ್ನೆ ಸರ್. ಪ್ಲಾಸ್ಟಿಕ್ ಇಲ್ಲದೆ ಮಾಡಬಹುದು ಅನ್ನೋದಕ್ಕೆ ನಾವೇ ಸಾಕ್ಷಿ ಅಂತ ಹೇಳ್ಬೋದು. ನಮ್ಮಲ್ಲಿ ಕಳೆದ 8 ವರ್ಷಗಳಿಂದ ಯಾವುದೇ ಪ್ಲಾಸ್ಟಿಕ್ ಅನ್ನ ನಾವು ಬಳಸ್ತಾ ಇಲ್ಲ. ಪ್ಲಾಸ್ಟಿಕ್ ಇಲ್ಲ ಅಂತಂದ್ರೆ ಹೇಗೆ ನಾಗೇಶ್ ಅವರೇ? ಇಲ್ಲ ಸರ್, ನಮ್ಮಲ್ಲಿ ಯಾವುದೂ ಬಳಸಲ್ಲ. ನೀವೊಂದು ಸೂಪ್ ಬೌಲ್ ಆಗಲಿ, ಸೂಪ್ ಸ್ಪೂನ್ ಆಗಲಿ, ವಾಟರ್ ಬಾಟ್ಲೆ ಆಗಲಿ, ಕಪ್ಸ್ ಆಗಲಿ, ಆಮೇಲೆ ಬಲೂನ್, ಅಲಂಕಾರಿಕ ಬಲೂನ್ ಆಗಲಿ, ಥರ್ಮೋಕೋಲ್ಸ್ ಆಗಲಿ, ನಾವು ಕಡ್ಡಾಯವಾಗಿ ಬೋರ್ಡ್ಗಳನ್ನು ಕೂಡ ಹಾಕಿದೀವಿ. ನಾವು ಅವ್ರ ಹತ್ರ ಸೈನ್ ಮಾಡಿಸ್ಕೊಂಡೇ ನಾವು ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಅವಕಾಶವನ್ನ ಮಾಡಿಕೊಡ್ತೀವಿ. ಪ್ಲಾಸ್ಟಿಕ್ ಅನ್ನ ಬಳಸ್ತೀನಿ ಅಂತಂದ್ರೆ ನಿಮ್ಮ ಸರ್ವಿಸ್ ಇಲ್ಲ? ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್. ಯಾಕೆ ಹೀಗೆ ಮಾಡ್ಕೊಂಡ್ರೆ? ಅನಿವಾರ್ಯ ಸರ್. ಇದನ್ನ ಪ್ರತಿಯೊಬ್ಬರು ಇದನ್ನ ಅಳವಡಿಸ್ಕೋಬೇಕಾಗಿದೆ. ಇತ್ತೀಚೆಗೆ ಪ್ಲಾಸ್ಟಿಕ್ ಒಂದು ದೊಡ್ಡ ಮಹಾಮಾರಿಯಾಗಿ ಬೆಳೆದಿದೆ. ನೀವು ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡದೇ ಇದ್ರೆ ಪರಿಸರ ಸಂರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಶಿವಮೊಗ್ಗದ ನಮ್ಮ ಲೆಕ್ಕ ತಗೊಂಡ್ರೆ ದಿನವೊಂದಕ್ಕೆ 20 ಟನ್ ಪ್ಲಾಸ್ಟಿಕ್ ಸಂಗ್ರಹ ಆಗ್ತಾ ಇದೆ. ಇದನ್ನ ಒಂದು ನಿರ್ಮೂಲನೆ ಮಾಡಿನಲ್ಲಿ ನಮ್ದೊಂದು ಪುಟ್ಟ ಹೆಜ್ಜೆ. ಹೌದು. ಪ್ಲಾಸ್ಟಿಕ್ ಮುಕ್ತ ದೇಶ, ಪ್ಲಾಸ್ಟಿಕ್ ಮುಕ್ತ ರಾಜ್ಯ, ಪ್ಲಾಸ್ಟಿಕ್ ಮುಕ್ತ ಜಗತ್ತನ್ನ ಮಾಡಬೇಕು ಅನ್ನೋದೇ ಈ ಸಾರಿಯ ಒಂದು ಧ್ಯೇಯವಾಕ್ಯ. ಖಂಡಿತ ಸರ್. ನಾವು ಇದನ್ನ ಆಗ್ಲೇ ಕಳೆದ 8 ವರ್ಷಗಳಿಂದಲೇ ಅಳವಡಿಸ್ಕೊಂಡಿದ್ದೀವಿ ಸರ್. ನಾವು ಬದುಕು ಜಟಕಾ ಬಂಡಿ ಅಂತ ಏನೋ ಹೇಳ್ಬಿಡ್ತೀವಿ, ಆದ್ರೆ ನಿಮ್ಮನ್ನ ನೋಡಿದ್ರೆ ಇದು ಜಟಕಾ ಬಂಡಿ ಅಲ್ವಲ್ಲ. ಇಲ್ಲ ಸರ್, ಸೂಪರ್ ಫಾಸ್ಟ್ ರೈಲ್ ಮಾಡ್ಬಿಟ್ಟಿದ್ದೀರಿ. ಖಂಡಿತ ಸರ್. ಇಲ್ಲಿ ನಾನೊಬ್ಬ ಸಣ್ಣ ವ್ಯಕ್ತಿ ಸರ್. ನನಗಿಂತ ದೊಡ್ಡ ದೊಡ್ಡ ಸಾಧನೆ ಮಾಡಿದವರು ಸಾವಿರಾರು ಜನ ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ. ನನ್ನ ಒಂದು ಪುಟ್ಟ ಪ್ರಯತ್ನ, ಪ್ರಾಮಾಣಿಕತೆ ಇದ್ರೆ, ಶ್ರಮ ಇದ್ರೆ ಖಂಡಿತ ನೀವು ಏನಾದ್ರು ಮಾಡಬಹುದು. ನಾಗೇಶ್ ಅವರೇ, ಸ್ಟಾರ್ಟ್ಅಪ್ ಅಂತಂದ್ರೆ ದೊಡ್ಡ ದೊಡ್ಡ ಕಂಪನಿಗಳ ಕಲ್ಪನೆ ಇಟ್ಕೊಳ್ಳೋದಲ್ಲ. ಹೌದು. ಆರಂಭದಲ್ಲಿ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಈಗ ನಿಮ್ಮದೇ ಒಂದು ಸಂಸ್ಥೆ ಬಹಳ ಹೆಮ್ಮರವಾಗಿ ಬೆಳೆದಿದೆ. ಹೌದು. 15 ಜನರಿಗೆ ಕೇಟರಿಂಗ್ ಸರ್ವಿಸ್ ನಲ್ಲಿ ಉದ್ಯೋಗವನ್ನು ಕೊಟ್ಟಿದ್ದೀರಿ. ಅದೇ ರೀತಿಯಲ್ಲಿ ಸಮಾಜ ಸೇವೆಯನ್ನು ಮಾಡಿ ಸಮಾಜಕ್ಕೆ ಸಂದೇಶವನ್ನು ಕೂಡ ಕೊಡ್ತಾ ಇದ್ದೀರಿ. ಹಾಗೇನೆ ತಾವು ಅರಣ್ಯೀಕರಣವನ್ನ ಸ್ವಂತ ಜಮೀನಿನಲ್ಲೇ ಮಾಡುವುದರ ಮುಖಾಂತರ ಸಾರ್ವಜನಿಕರು ಕೂಡ ನಿಮ್ಮ ಒಂದು ಅರಣ್ಯವನ್ನು ನೋಡೋದಕ್ಕೆ ಬರಬಹುದು ಅಂತ ಹೇಳ್ತೀರಿ. ಹೇಗೆ ಬರಬೇಕು ಅವರು? ಧಾರಾಳಕ್ಕೆ ಬರ್ಬೋದು. ನನ್ನ ನಂಬರ್ ಹೇಳ್ತಾ ಇದ್ದೀನಿ. ಅವರು ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ನಾನೇ ಮುಕ್ತ ಅವ್ರಿಗೆ ಕರ್ಕೊಂಡೋಗಿ ಪರಿಚಯ ಮಾಡಿಸ್ತೀನಿ. ಅಕಸ್ಮಾತ್ ನಾನು ಬರ್ಲಿಕ್ಕೆ ಆಗದೆ ಇದ್ರು ಅದಕ್ಕೆ ಬೀಗದ ಕೀಯನ್ನು ನಾನು ಕೊಡ್ತೀನಿ. ಅವರೇ ಹೋಗಿ ಅಲ್ಲಿ ಧ್ಯಾನ ಮಾಡ್ಬೋದು, ಮರಗಳ ಅಧ್ಯಯನ ಮಾಡ್ಬೋದು, ಯೋಗ ಮಾಡ್ಬೋದು, ಎಲ್ಲವಕ್ಕೂ ಮುಕ್ತ ಅವಕಾಶ ಇದೆ. ಇದಕ್ಕೊಂದು ಕಂಡೀಷನ್ ಆಗ್ತಾರ, ಪ್ಲಾಸ್ಟಿಕ್ ಬಿಟ್ಟು ಬನ್ನಿ ಅಂತ? ಹೌದು. ಪ್ಲಾಸ್ಟಿಕ್ ಯಾವುದು ತರಂಗಿಲ್ಲ, ಯಾವುದೇ ಗಿಡ ಮರಗಳಿಗೆ ಹಾನಿ ಮಾಡಂಗಿಲ್ಲ. ಇದೊಂದು ನಮ್ಮ ಕಂಡೀಷನ್. ಈ ಕಂಡೀಷನ್ಗೆ ಒಪ್ಪಿ ನಿಮ್ಮಲ್ಲಿ ಬರಬಹುದು ಸರ್. ಬರೋದಿದ್ರೆ ಯಾವ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಬೇಕು? ನಮ್ದು 98442 82 ಹೌದು. ಇಲ್ಲಿ ಫೋನ್ ಮಾಡಿ ನಿಮ್ಮ ಒಂದು ಅರಣ್ಯವನ್ನು ನೋಡೋದಕ್ಕೆ ಬರ್ತೀನಿ ಅಂತ ಹೇಳ್ಬಹುದು. ಈ ವಾರ ಅನ್ನೋದು ಪರಿಕಲ್ಪನೆಯಲ್ಲೇ ನಾವು ಈಗ ಒಂದು ಅನ್ನದಾನಂ ಅಂತ ಒಂದು ಸಂಸ್ಥೆಯನ್ನ ಹುಟ್ಟು ಹಾಕಿದೀವಿ. ಸುಮಾರು 300 ಜನರಿಗೆ ವಾರದಲ್ಲಿ 2 ದಿನ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆ ಆವರಣದಲ್ಲಿ ಊಟವನ್ನು ಕೊಡ್ತಾ ಇದ್ದೀವಿ. ಸುಮಾರು 300 ಜನರಿಗೆ ಬಿಸಿ ಬಿಸಿ ಅನ್ನ. ಬಡವರು ಮತ್ತೆ ಈ ರೋಗಿಗಳ ಅವಲಂಬಿತರಿಗೋಸ್ಕರ ಒಂದು ಅನ್ನಪೂರ್ಣ ಯೋಜನೆ, ನವ್ಯಶ್ರೀ ಅನ್ನಪೂರ್ಣ ಯೋಜನೆಯನ್ನ ಒಂದು ಪ್ರಾರಂಭ ಮಾಡಿದೀವಿ. ಈಗಾಗಲೇ 65 ಕಾರ್ಯಕ್ರಮಗಳನ್ನ ನಾವು ನಡೆಸಿದೀವಿ. ಅಂದ್ರೆ ಇದನ್ನ ವಾರದಲ್ಲಿ 2 ದಿವಸ ಕೊಡ್ತೀವಿ. ವಾರದಲ್ಲಿ 2 ದಿವಸ ಕೊಡ್ತೀವಿ. 3 ತಿಂಗಳಿಂದ ನಡೀತಾ ಇದೆ. ತಮ್ಮ ಒಂದು ಹಸಿವಿನ ನೋವನ್ನ ನೆನಪಿಟ್ಕೊಂಡು ಹಸಿದವರ ಹಸಿವನ್ನ ಹೋಗಿಸೋದಕ್ಕೆ ಈ ಒಂದು ಪ್ರಯತ್ನವನ್ನು ಕೂಡ ಈಗ ತಾವು ಮಾಡ್ತಾ ಇದ್ದೀವಿ. ಹೌದು. ಕೊನೆ ನಮ್ಮ ಕೇಳೋರಿಗೆ ತಾವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಒಂದೇ ಸಾಧನೆ ಮಾಡಲಿಕ್ಕೆ ಒಂದೇ ಇರೋದು, ಒಂದು ಕಠಿಣ ಶ್ರಮ, ಒಂದು ABCD ಅಂತ ಹೇಳ್ತೀವಿ. A ಫಾರ್ ಅಟೆನ್ಷನ್, B ಫಾರ್ ಬಿಲೀಫ್, C ಫಾರ್ ಕನ್ಸಿಸ್ಟೆನ್ಸಿ, D ಫಾರ್ ಡಿಟರ್ಮಿನೇಷನ್. ಈ ಒಂದು 4 ಸಿದ್ಧಾಂತಗಳನ್ನು ನಾವು ಅಳವಡಿಸ್ಕೊಂಡಿದ್ದೇ ಆದರೆ ಪ್ರತಿಯೊಬ್ಬರೂ ಸಾಧನೆ ಮಾಡ್ಬೋದು, ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಬರ್ಬೋದು.
ದುಡ್ಡು ಇದ್ದೇ ಮಾಡಬೇಕು, ಹಣ ಇದ್ದೇ ಮಾಡಬೇಕು ಅಂತೇನಿಲ್ಲ. ಯಾರು ಬೇಕಾದರೂ ಶ್ರಮ ಮತ್ತೆ ಡಿಟರ್ಮಿನೇಷನ್ ಇದ್ರೆ ಖಂಡಿತ ಪ್ರತಿಯೊಬ್ಬರು ಸಾಧನೆ ಮಾಡಬಹುದು ಅಂತ ನಾನು ಹೇಳ್ತೀನಿ. ಹುಟ್ಟೂರು ಬೆಣ್ಣೆಗುಡ್ಡ, ಹೌದು. ಬದುಕು ಕಟ್ಟಿಕೊಟ್ಟಿದ್ದು ಶಿವಮೊಗ್ಗ. ಈಗ ಬದುಕನ್ನ ಸುಭದ್ರವಾಗಿ ಕಟ್ಟಿಕೊಂಡು ಸಮಾಜ ಸೇವೆಯಲ್ಲಿ ಇಳಿದಿದ್ದೀರಿ ನಾಗೇಶ್ ಅವರೇ. ಹೌದು ಸರ್. ನೀವು ಒಂದಿಷ್ಟು ಜನರಿಗೆ ಪ್ರೇರಕರಾಗ್ತೀರಿ ಅನ್ನೋ ಆಶಯದೊಂದಿಗೆ ನಮಸ್ಕಾರ, ಧನ್ಯವಾದ. ಥ್ಯಾಂಕ್ ಯು ಸರ್. ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ. ಬದುಕು ಚಟಕಾಪಂಡಿ ಜೀವನದ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಿ ಆಕಾಶವಾಣಿ ಭದ್ರಾವತಿ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್